Hi students, welcome back to my channel MD Happy. ಕರ್ನಾಟಕ ಸರ್ಕಾರ ಉಪನಿರ್ದೇಶಕ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025. ಇವತ್ತು ನಡೆದ ಅರ್ಥಶಾಸ್ತ್ರ ವಿಷಯದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ನಾನು ವಿಡಿಯೋದ ಮೂಲಕ ನಿಮ್ಮೆಲ್ಲರ ಎದುರು ನಾನು ತರ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಬಹಳ ದಿನ ಗ್ಯಾಪ್ ಆಗಿತ್ತು, ಪ್ರಶ್ನೆ ಪತ್ರಿಕೆಗಳು ಬಿಟ್ಟಿತ್ತಿಲ್ಲ. ಸೊ ನಾನು ಇಲ್ಲಿ ಕೆಲವೊಂದು ಪ್ರಶ್ನೆಗಳ ಡಿಸ್ಟ್ರಿಕ್ಟ್ ವೈಸ್ನು ಬಿಡ್ತಾ ಇದ್ದೀನಿ. ಸೊ ಯಾವುದೇ ಡಿಸ್ಟ್ರಿಕ್ಟ್ ಆದರೂ ಸಹ ನನಗೆ ಬಂದ ತಕ್ಷಣ ಪ್ರಶ್ನೆ ಪತ್ರಿಕೆ ತಲುಪಿದ ತಕ್ಷಣ ನಾನು ನಿಮಗೆ ಅದರ ಒಂದು ಉತ್ತರವನ್ನು ವಿಡಿಯೋದ ಮೂಲಕ ತಲುಪಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈ ವಿಷಯದ ಒಂದು ಪ್ರಶ್ನೆ ಪತ್ರಿಕೆನ ನೋಡಿದಾಗ ಹಳೆ ಪ್ರಶ್ನೆ ಪತ್ರಿಕೆಗೂ ಮತ್ತು ಈಗಿನ ಪ್ರಶ್ನೆ ಪತ್ರಿಕೆಗಳು ಬಹಳ ಸ್ವಲ್ಪ ವ್ಯತ್ಯಾಸವನ್ನು ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಬಹುದು. ಕೆಲವು ಪ್ರಶ್ನೆಗಳಲ್ಲಿ ಏನಾಗಿದೆ ಅಂತಂದರೆ ಮಕ್ಕಳಿಗೆ ಗೊಂದಲ ಅಂತಲ್ಲ, ಹೊಸ ಪ್ರಶ್ನೆಗಳು ಬಂದಿರೋದ್ರಿಂದ ಸ್ವಲ್ಪ ಆ ಪ್ರಶ್ನೆಗಳನ್ನು ಮನಗಾಣಲಿಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು ಅಂಥೇಳಿ ನನ್ನ ಒಂದು ಅನಿಸಿಕೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಇದಿಲ್ಲ. ಸೊ ಹಳೆ ಪ್ರಶ್ನೆಗೆ ಬಂದಿರುವಂಥ ಕೆಲವು ಪ್ರಶ್ನೆಗಳು ಬಂದಿವೆ. ಒಂದೆರಡು ಪ್ರಶ್ನೆಗಳು ಮಾತ್ರ ಒಂದು ಮೌಲ್ಯಮಾಪನ ಮಂಡಳಿಯವರು ಒಂದು ಎರಡು ಪ್ರಶ್ನೆಗಳನ್ನು ಹೊಸದಾಗಿ ಬಿಟ್ಟಿದ್ದಾರೆ. ಸೊ ಅದೇನೇ ಇರಲಿ, ಪ್ರಶ್ನೆಗಳನ್ನು ಹೇಗಿದೆ ಅಂತೇಳಿ ಗಮನಿಸ್ತಾ ಹೋಗಿ, ನಾನು ಬಾಗಲಕೋಟೆ ಡಿಸ್ಟಿಕ್ನ ಒಂದು ಅರ್ಥಶಾಸ್ತ್ರ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿವರಣೆಯನ್ನು ಕೊಟ್ಟಿದ್ದೆ ನಾನು ಪಾಸಿಂಗ್ ಅಂಕಗಳಲ್ಲಿ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಸುಮಾರು 30% ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದು ಮರುಕಳಿಸಿದ್ದಾವೆ. ಸೊ ದಯವಿಟ್ಟು ಯಾವುದೇ ಡಿಸ್ಟಿಕ್ ಪ್ರಶ್ನೆ ಪತ್ರಿಕೆ ಆದರೆ ಏನಾಯಿತು, ಮೊದಲು ನೀವು ಅದರ ಸಿದ್ಧತೆಯನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಹಾಗೆ ಪ್ರಶ್ನೆಗಳು ಹೇವೆಲ್ಲ ಬಂದಿವೆ ಅಂಥೇಳಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಒಂದು ಸಣ್ಣದಾದಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪಿನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸ್ಕೊಂಡು ಗ್ರೂಪಿಗೆ ಜಾಯಿನ್ ಆಗಿ ಈ ವಿಡಿಯೋದ ಕೆಲವು ನೋಟ್ಸ್ಗಳನ್ನು ನಾನು ಆ ಗ್ರೂಪಲ್ಲಿ ಹಾಕಿರ್ತೀನಿ. ಜೊತೆಗೆ ಇನ್ನೂ ವಿದ್ಯಾರ್ಥಿಗಳು ವಿಡಿಯೋವನ್ನು ಲಾಂಗ್ ಆಗಿದ್ದರಿಂದ ನೋಡ್ತಾ ಇಲ್ಲ, ಬರೀ ಶಾರ್ಟ್ ಆಗಿ ನೋಡ್ತಾ ಇದ್ದೀರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದ ಮುಖಾಂತರ ಪಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಮತ್ತೇನಿಲ್ಲ ಭಾಳ ಇಷ್ಟ ಆದರೆ ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡ್ಕೊತ ಹೋಗೋಣ. ವಿಷಯ ಅರ್ಥಶಾಸ್ತ್ರ, ಸ್ವಲ್ಪ ಮಸ್ಕಾಗಿದೆ. ಸೊ ಏನಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಪ್ರಶ್ನೆ ಸಹ ಇದೇ ಆಗಿತ್ತು. ಬಿ, ಅನುಭೋಗಿಯ ವರ್ತನೆಯು ಈ ಒಂದು ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ. ಟಿಯು ಟೋಟಲ್ ಯುಟಿಲಿಟಿ ಸ್ಥಿರವಾಗಿದ್ದಾಗ ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದೆ ಅಂತಂದಾಗ ಸೇಮ್ ಪ್ರಶ್ನೆ ಅಲ್ಲಿಯೂ ಸಹ ಕೇಳಿದ್ದಾರೆ, ಇಲ್ಲಿಯೂ ಸಹ ಋಣಾತ್ಮಕವಾಗಿರುತ್ತದೆ. ಮಹಾ ಆರ್ಥಿಕ ಕುಸಿತದ ವರ್ಷ ಅಂತ ಕೇಳಿದ್ದಾರೆ 1929 ಅಂತ ಹೇಳ್ತೀನಿ. ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಈ ಪ್ರಶ್ನೆ ಪತ್ರಿಕೆ ಬಂದಿದೆ. ನಾನು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇದ್ದಾವೆ, ಹೋಗಿ ನೀವೆಲ್ಲರೂ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೇನು ಒಂದು ತಿಂಗಳಿದೆ ನಿಮಗೆ ಎಕ್ಸಾಮು, ಮಾರ್ಚ್ 1ರಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಗಮನಿಸಿ, ಆಲ್ರೆಡಿ ವೇಳಾಪಟ್ಟಿ ಬಂದಿದೆ. ನೈಜ GDPಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಅಂತಂದರೆ ಅದು ಚಾಲ್ತಿ ವರ್ಷ. ಚಾಲ್ತಿ ವರ್ಷದಲ್ಲಿ GDPಯನ್ನು ನಾವು ಲೆಕ್ಕಾಚಾರ ಮಾಡ್ತೀವಿ. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕದ ಮೇಲೆ ವಿಧಿಸುವ ತೆರಿಗೆಗಳು ಯಾವುವು ಅಂತಂದಾಗ ನೇರ ತೆರಿಗೆಗಳು ವ್ಯಕ್ತಿ ಮತ್ತು ಉದ್ಯಮದ ಘಟಕದ ಮೇಲೆ ವಿಧಿಸ್ತಾರೆ. ಪರೋಕ್ಷ ತೆರಿಗೆಗಳಲ್ಲ, ಸ್ಥಿರ ತೆರಿಗೆಗಳಲ್ಲ, ಸೇವಾ ತೆರಿಗೆಗಳಲ್ಲ. ಇನ್ನು ಬಿಟ್ಟ ಸ್ಥಳವನ್ನು ಸ್ವಲ್ಪ ಗಮನಿಸ್ತಾ ಹೋಗಿ ನೀವು. ಸೊ ಉತ್ತರಗಳಲ್ಲೇ ಕೊಟ್ಟಿದ್ದಾರೆ. ಸೊ ಉತ್ತರಗಳು ಕೊಟ್ಟದಾಗ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂತಂದರೆ ತಪ್ಪುಗಳಾಗಿ ಬರೀತಿರ್ತೀರಿ. ಅದನ್ನೇ ಹೇಳಿದೆ ನಾನು, ವಿಡಿಯೋಗಳನ್ನು ನೋಡಿದಾಗಲೇ ಅಥವಾ ಪಾಠಗಳನ್ನು ಮಾಡಿದಾಗಲೇ ವಿದ್ಯಾರ್ಥಿಗಳು ಗಮನಿಸಲ್ಲ ಸರಿಯಾಗಿ. ಸೊ ಏನು ಮಾಡ್ತಿರ್ತೀರಿ, ನಿಮ್ಮ ಆಲೋಚನೆಯಲ್ಲೇ ಕೂತಿರ್ತೀರಿ, ನಿಮ್ಮ ಮನಸ್ಸು ಒಂದು ಕಡೆ ಇರ್ತದೆ, ನಿಮ್ಮ ದೇಹ ಒಂದು ಕಡೆ ಇರ್ತದೆ. ಹಾಗಾಗಿ ಎಕ್ಸಾಮ್ ಬಂದಾಗ ತಡ್ಪಡಿಸಿ ಇದು ಓದೇ ಇಲ್ಲ, ನಾನು ಹೆಂಗೆ ಮಾಡೋದು ಅಂತಂದಾಗ ನಮ್ಮ ಚಾನಲ್ ನಿಮಗೆ ಎಲ್ಲ ವಿಡಿಯೋ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದೆ ಸರಳವಾಗಿ. ಮತ್ತು ನೀವು ಅದನ್ನು ಸದುಪಯೋಗ ಪಡ್ಕೊಂಡ್ರೆ ನನಗಷ್ಟೇ ಸಾಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಈ ಪ್ರಶ್ನೆ ಸಹ ಬಾಗಲಕೋಟೆ ಮತ್ತು ಈ ಒಂದು ಬಿಜಾಪುರ ಡಿಸ್ಟಿಕ್ ಕ್ವಶನ್ ಪೇಪರ್ ಏನು ಭಾಳ ಡಿಫ್ರೆನ್ಸ್ ಇಲ್ಲ ನೋಡಿದಾಗ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ತಲೆ ಕೆಳಗಾದ ಯು ಆಕಾರದಲ್ಲಿ ಇರ್ತವೆ ಅಂತ ಹೇಳ್ತೀವಿ. ಘಟಕ ತೆರಿಗೆಯು ಸರ್ಕಾರವು ಉತ್ಪನ್ನ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವಂಥ ತೆರಿಗೆ ಆಗಿದೆ. ನಾನು ಕಿರು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಆ ವಿಡಿಯೋಗಳು ಸಹ ಇದ್ದಾವೆ, ಅವುಗಳನ್ನು ಗಮನಿಸಿ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ. ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಒಟ್ಟು 5 ಅಂಕಗಳು ನಿಮಗೆ ಬಿಟ್ಟ ಸ್ಥಳದಲ್ಲಿ ಸರಳವಾಗಿ ಸಿಗ್ತವೆ. ಇನ್ನು ಮುಂದಿನ ಭಾಗ ನೋಡಿದಾಗ ಹೊಂದಿಸಿ ಬರೆಯಿರಿ. ನಾನು ಸ್ವಲ್ಪ ಜೂಮ್ ಆಗ್ತಾ ಇದ್ದೀನಿ, ಗಮನಿಸಿದ ಪ್ರಶ್ನೆಗಳನ್ನು. ಸೊ ನಿಮಗೆ ಹೊಂದಿಸಿ ಬರೆಯನ್ನು ಉತ್ತರಗಳಾಗಿ ಕೊಟ್ಟಿದ್ದೀನಿ ನೋಡಿ.
ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ. MPL ಅಂತಂದ್ರೆ TPL ಮೈನಸ್ TPL -1. ಮತ್ತು ಈ ಒಂದು ರೂಪಾಯಿ ಮೌಲ್ಯ, ರೂಪಾಯಿ ಚಿಹ್ನೆ ಅಂತಂದ್ರೆ TR - TC. M3 + M4 ವಿಶಾಲ ಹಣ ಅಂತ ಹೇಳ್ತೀವಿ. ವ್ಯಾಪಾರ ಬಾಕಿ ಅಂತಂದ್ರೆ ಸರಕುಗಳ ವ್ಯಾಪಾರ. ಇವಿಷ್ಟು ಈ ವರ್ಷ ಕೇಳಿರುವಂತಹ ಕೆಲವು ಪ್ರಶ್ನೆಗಳು. ಇಲ್ಲಿಯೂ ಕೆಲವೊಂದು ಚೇಂಜಸ್ಗಳನ್ನು ಕೇಳಿದ್ದಾರೆ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ನೀವು ಕೆಳಗಿನ ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ನೀವು ಉತ್ತರವನ್ನು ಕೊಡಬೇಕು. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಯ ಸಮಸ್ಯೆ ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅವು ಸ್ಪರ್ಧಾತ್ಮಕ ಅಂದ್ರೆ ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದಕ್ಕೆ ಉತ್ತರ ಇದನ್ನ ಹೇಳ್ಬೋದು. ಇನ್ನು 13ನೇ ಪ್ರಶ್ನೆ ನೋಡ್ರಿ. ಒಬ್ಬ ಅನುಭೋಗಿಗೆ 4 ಕಿತ್ತಳೆ ಹಣ್ಣುಗಳನ್ನು 28 ಘಟಕಗಳಷ್ಟು ಒಟ್ಟು ತುಷ್ಟಿ ಗುಣವನ್ನು ಮತ್ತು 5 ಕಿತ್ತಳೆ ಹಣ್ಣುಗಳನ್ನು 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ನೀಡುತ್ತದೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿ ಗುಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಈ ರೀತಿ 1 ಅಂಕಕ್ಕೆ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿ. ಸೊ ಮೊದಲು ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು ನಿಮ್ಗೆ ಗೊತ್ತಿರಬೇಕು. ಹೆಚ್ಚುವರಿ ತುಷ್ಟಿಗುಣವನ್ನು ಅಥವಾ ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ದೊರೆಯುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ. ಸೊ ಇಲ್ಲಿ MU pi = TU phi. ಮಾರ್ಜಿನಲ್ ಯುಟಿಲಿಟಿ = ಟೋಟಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ -4 ಅಂತ ಇಲ್ಲಿ ಉತ್ತರ ಇದೆ. ಸೊ 30 - 28 = 2. ಸೊ ಉತ್ತರ ಪುಸ್ತಕದಲ್ಲಿದ್ದಂಗೆ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ಗಮನಿಸ್ತಾ ಹೋಗಿ. ಇನ್ನು ಆರ್ಥಿಕ ಏಜೆಂಟುಗಳೆಂದರೆ ಯಾರು ಅಂತ ಕೇಳಿದ್ದಾರೆ. ನೋಡ್ರಿ, ಆರ್ಥಿಕ ಏಜೆಂಟುಗಳೆಂದರೆ ಅನುಭೋಗಿಗಳು, ಉತ್ಪಾದಕರು, ಸರ್ಕಾರ, ನಿಗಮಗಳು, ಬ್ಯಾಂಕುಗಳು ಇತ್ಯಾದಿಗಳನ್ನು ನಾವು ಆರ್ಥಿಕ ಏಜೆಂಟುಗಳು ಅಂತ ಕರಿತೀವಿ. ಸೊ ಮುಂದೆ ಹೋದಾಗ ನೋಡ್ರಿ, GNP ಮತ್ತು MP ಯನ್ನ ವಿಸ್ತರಿಸಿ ಅಂತ ಕೇಳಿದ್ದಾರೆ. ಏನ್ ಸರ್ ಹಂಗಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಟ್ ಮಾರ್ಕೆಟ್ ಪ್ರೈಸ್. ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಕ್ಟ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ. 16ನೇ ಪ್ರಶ್ನೆ ನೋಡಿ. ಹಣದ ಅಪಮೌಲ್ಯೀಕರಣ ಎಂದರೇನು ಅಥವಾ ಅರ್ಥ ನೀಡಿ ಅಂತ ಕೇಳಿದ್ದಾರೆ. ಚಲಾವಣೆಯಲ್ಲಿರುವ ಕರೆನ್ಸಿಯನ್ನು ಹಣವನ್ನು, ಕರೆನ್ಸಿ ಅಂದ್ರೆ ಹಣ, ಸರ್ಕಾರದ ಕಾನೂನಿನ ಮೂಲಕ ರದ್ದುಗೊಳಿಸುವ ಕ್ರಮಕ್ಕೆ ಹಣದ ಅಪಮೌಲ್ಯೀಕರಣ ಎನ್ನುತ್ತೇವೆ. ಅಂದ್ರೆ ಕರೆನ್ಸಿಯನ್ನ ಏನ್ ಮಾಡ್ತದೆ ಸರ್ಕಾರ ಕಾನೂನಿನ ಮೂಲಕ ರದ್ದುಗೊಳಿಸಿ, ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಹಣದ ನೋಟುಗಳನ್ನ ಚಲಾವಣೆಗೆ ತಂತು. ಸೊ ಆ ರೀತಿ ಅಂತ ಒಂದು ಕಾನೂನನ್ನ ಇಲ್ಲಿ ನೋಡ್ತೀವಿ. ಇನ್ನು ಭಾಗ ಬಿ ಅನ್ನ ಗಮನಿಸಿ. ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೆ 2 ಅಂಕ ಮಾತ್ರ ಅಂತ ಕೇಳಿದ್ದಾರೆ. 17ನೇ ಪ್ರಶ್ನೆ ನೋಡಿ. ಕೆಳದರ್ಜೆ ಸರಕುಗಳೆಂದರೆ ಉದಾಹರಣೆ ಕೊಡಿ. ಅನುಭೋಗಿಯ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ಅನುಭೋಗಿಯ ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ. ಇಂತಹ ಸರಕುಗಳನ್ನ ಕೆಳದರ್ಜೆ ಅಥವಾ ಗಿಫನ್ ಸರಕುಗಳೆಂದು ಕರೆಯುತ್ತೇವೆ. ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಇಲ್ಲಿ ಬಂದಿದೆ ಈ ಪ್ರಶ್ನೆ ನೋಡಿ. ಉದಾಹರಣೆಗೆ ನವಣೆ, ಸಜ್ಜೆ, ಬಾರ್ಲಿ, ಆರ್ಕ್, ರಾಗಿ, ಸಿರಿಧಾನ್ಯಗಳನ್ನು ನಾವು ಕೆಳದರ್ಜೆ ಸರಕುಗಳಂತ ಉದಾಹರಣೆಗೆ ಹೇಳ್ಬೋದು ನಾವು. ಇನ್ನು 18ನೇ ಪ್ರಶ್ನೆ. ದೀರ್ಘಾವಧಿ ವೆಚ್ಚಗಳು ಅಂತ ಕೇಳಿದ್ದಾರೆ. ಯಾವ್ಯಾವು ಅಂತಂದ್ರೆ ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್, ದೀರ್ಘಾವಧಿ ಸರಾಸರಿ ವೆಚ್ಚ ಲಾಂಗ್ ರನ್ ಆವರೇಜ್ ಕಾಸ್ಟ್, ದೀರ್ಘಾವಧಿ ಸೀಮಾಂತ ವೆಚ್ಚ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇವು ದೀರ್ಘಾವಧಿ ವೆಚ್ಚಗಳಿಗೆ ಒಂದು ವಿಧಗಳಂತ ಹೇಳ್ಬೋದು ನಾವು. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕೊಂದು ಲಾಭವನ್ನ ಗಳಿಸಿಕೊಳ್ಳಲು ಅಥವಾ ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ. ಸರಿ, ಯಾವುದು ಅಂತಂದಾಗ ಸ್ವಲ್ಪ ಇಲ್ಲಿ ನೋಡಿ. ಬೆಲೆ ಪಿ ಸೀಮಾಂತ ವೆಚ್ಚ. ಬೆಲೆ ಅಂದ್ರೆ ಗೊತ್ತಲ್ಲ ನಿಮ್ ಪ್ರೈಸ್. ಸೀಮಾಂತ ವೆಚ್ಚ ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಗೆ ಸಮಾಂತರವಾಗಿರುವಂತದ್ದು. ಅದಕ್ಕೆ ನಾವು P = MC ಅಂತ ಕರಿತೀವಿ. 2 ಸೀಮಾಂತ ವೆಚ್ಚವು QO ದಲ್ಲಿ ಇಳಿಕೆ ಆಗಿರುತ್ತದೆ ಇಕ್ವಾಲಿಟಿಯಲ್ಲಿ. ಇನ್ನು ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮವಾಗಿರಬೇಕು. ಪ್ರೈಸ್ ಲೆವೆಲ್ ಆವರೇಜ್ ಅಂತ ಹೇಳ್ತಾರೆ. ಮತ್ತು ದೀರ್ಘಾವಧಿಯಲ್ಲಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಬೇಕು ಅಂತ ಹೇಳಿ ಈ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅದೊಂದು ಷರತ್ತುವನ್ನು ನಾವಿಲ್ಲಿ ಹೇಳ್ಬಹುದು. ಇನ್ನು ಸದಾವಕಾಶ ವೆಚ್ಚದ ಅರ್ಥ ಮತ್ತು ಉದಾಹರಣೆ ಸಹಿತವಾಗಿ ಬರೀರಿ ಅಂತ ಕೇಳಿದ್ದಾರೆ. ಕೆಲವು ಚಟುವಟಿಕೆಗಳ ಅವಕಾಶ ವೆಚ್ಚವು 2ನೇ ಉತ್ತಮ ಚಟುವಟಿಕೆಗೆ ಬಿಟ್ಟು ಕೊಟ್ಟುವ ಗಳಿಕೆ ಆಗಿರುತ್ತದೆ. ಸರ್, ಉದಾಹರಣೆ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ವ್ಯವಹಾರದಲ್ಲಿ 1000 ರೂಗಳನ್ನು ಹೂಡಲು ತೀರ್ಮಾನಿಸ್ತಾನೆ. ಹೌದಾ? ಅದು ಆತನಿಗೆ ಶೂನ್ಯ ಗಳಿಕೆಯನ್ನು ನೀಡುತ್ತದೆ.
ಅದನ್ನು ಆತ ಒಂದು ವೇಳೆ ಬ್ಯಾಂಕಿನಲ್ಲಿ ಇಟ್ಟರೆ ಬ್ಯಾಂಕ್ 1 ಮತ್ತು ಬ್ಯಾಂಕ್ 2ರಲ್ಲಿ ಠೇವಣಿ ಇಟ್ಟರೆ ಅನುಕ್ರಮವಾಗಿ ಶೇಕಡ 10ರಷ್ಟು ಬಡ್ಡಿ ಪಡೆಯಬಹುದು. ಇವು ಎಲ್ಲವೂ ಹೆಚ್ಚು ಪ್ರಯೋಜನ ಎಂದರೆ ಬ್ಯಾಂಕ್ 1ರಿಂದ ಪಡೆಯುವ ಬಡ್ಡಿ ಇರುತ್ತದೆ. ಆತನು ಕುಟುಂಬದ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಅದರ ಅವಕಾಶ ವೆಚ್ಚವು ಬ್ಯಾಂಕ್ 1ರಿಂದ ಬಿಟ್ಟು ಕೊಟ್ಟು ಬಡ್ಡಿ ಆಗಿರುತ್ತದೆ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಒಂದು ಸದಾವಕಾಶ ವೆಚ್ಚವನ್ನು ಹೇಳ್ಬೋದು. ಇನ್ನು ಬಾಹ್ಯ ವ್ಯಾಪಾರದ 2 ವಿಧಗಳನ್ನು ಹೆಸರಿಸಿ ಅಂತ ಕೇಳಿದರೆ, 1 ರಫ್ತು, 2 ಆಮದು. ಸ್ವದೇಶವು ಜಗತ್ತಿನ ರಾಷ್ಟ್ರಗಳಿಗೆ ಸರಕನ್ನು ಮಾರುವುದಕ್ಕೆ ನಾವು ರಫ್ತು ಅಂತ ಕರಿತೀವಿ. ಜಗತ್ತಿನ ಇತರೆ ದೇಶಗಳಿಂದ ಸರಕನ್ನು ಖರೀದಿಸಕ್ಕೆ ಆಮದು ಅಂತ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡಿ ನೀವು ಯಾವುದು ಅಂತಂದ್ರೆ GDP. ನಾನಿಲ್ಲಿ 22 ಮತ್ತು 25 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿಲ್ಲ. ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳು ಯಾವುವು ಅಂತ ಕೇಳಿದ್ದಾರೆ. 1 ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, 2 ವೆಚ್ಚದ ವಿಧಾನ, 3 ವರಮಾನ ವಿಧಾನ. ನೀವೆಷ್ಟು ಬೇಕಾದ 2ಕ್ಕೆ ಅಥವಾ 3ಕ್ಕೆ ಬರೀಬಹುದು. ಇಲ್ಲಿ ಸಾಲವನ್ನ ನಿಯಂತ್ರಿಸುವ RBIನ ಸಾಧನಗಳು ಯಾವ್ಯಾವರು ನೋಡ್ರಿ. 1 ಪರಿಮಾಣಾತ್ಮಕ ಕ್ರಮಗಳು, ನಗದು ಮೀಸಲು ಅನುಪಾತಗಳ ಬದಲಾವಣೆಗೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ವ್ಯಾಪಾರ ದರವನ್ನ ನಾವು ಪರಿಮಾಣಾತ್ಮಕ ಕ್ರಮಗಳಂತ ಕರಿತೀವಿ. 2ನೇದು ಗುಣಾತ್ಮಕ ಕ್ರಮಗಳು, ನೈತಿಕ ಪ್ರೇರಣೆ, ಸೀಮಾಂತ ಅಗತ್ಯತೆಗಳನ್ನ ಇತ್ಯಾದಿಗಳನ್ನ ನಾವು ಏನಂತ ಕರಿತೀವಿ, 2 ರೀತಿ, ಒಂದು ಪರಿಮಾಣಾತ್ಮಕ, ಇನ್ನೊಂದು ಗುಣಾತ್ಮಕ RBIನ ಸಾಧನಗಳಂತ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ, ಜನರು ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ ಅಂತ ಕೇಳಿದಾಗ, ಜನರು ಬೇರೆ ದೇಶಗಳಿಂದ ಸರಕು ಸೇವೆಗಳು ಮತ್ತು ವಿದೇಶಗಳಲ್ಲಿ ಹಣಕಾಸಿನ ಆಸ್ತಿಗಳನ್ನು ಖರೀದಿಸಲು ಹಾಗೂ ವಿದೇಶಗಳಿಗೆ ಉಡುಗೊರೆಯನ್ನ ಕಳುಹಿಸಲು ವಿದೇಶಿ ವಿನಿಮಯ ಬೇಡಿಕೆಯನ್ನು ಒಡ್ಡುತ್ತಾರೆ. ಸೊ ಇವು 2 ಅಂಕದ ಪ್ರಶ್ನೆ. ಒಟ್ಟು ನಿಮಗಿಲ್ಲಿ 32 ಅಂಕಗಳಿಗೆ ಒಂದು ಪಾಸಿಂಗ್ ಅಂಕಗಳನ್ನು, ಕನಿಷ್ಠ ಉತ್ತರಗಳನ್ನು ನಾನು ಈ ವಿಡಿಯೋದ ಮೂಲಕ ನೀಡಿದ್ದೇನೆ ಅಂತ ಹೇಳಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಸೊ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಪ್ರಶ್ನೆ ಪತ್ರಿಕೆ ಒಂದು ಲಾಂಗ್ ಉತ್ತರಗಳನ್ನು ಗಮನಿಸಿದಾಗ ಸಿಯಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ 12 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 1 ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಆ ಗ್ರಾಫ್ ಅದ ಒಂದು ಬೇಡಿಕೆ ಲೆಕ್ಕ ಮಾಡಿ ನೀವೇನು ಕೊಡ್ಬೇಕಂದ್ರೆ ಉತ್ತರವನ್ನ ಕೊಡಬೇಕು. ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ಗುಷ್ಟ ನಡುವಿನ ವ್ಯತ್ಯಾಸ ಬರೆಯಿರಿ. ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಲ್ಲವೂ ಇದೆ. ಸೊ ಅವುಗಳನ್ನು ಹೋಗಿ ವಿವರಣೆ ಮಾಡಿದ್ರೆ ಒಟ್ಟು ಪ್ರಶ್ನೆಗೆ ಉತ್ತರ ಸಿಗ್ತವೆ. ಇಲ್ಲ ಸರ್ ಬೇಕು ಅಂತಂದ್ರೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನ ನಾನು ನೀಡ್ತೀನಿ ಅಂತ ಹೇಳ್ತೀನಿ. ಸೊ ಇದು ಭಾಗ ಡಿಯಲ್ಲಿ ನಿಮಗೆ 3 ಪ್ರಶ್ನೆಗಳಿಗೆ 20 ವಾಕ್ಯದಲ್ಲಿ ಉತ್ತರಿಸಬೇಕು. 6 ಅಂಕದ ಪ್ರಶ್ನೆಗಳು. ಇನ್ನು ಮುಂದುವರಂತೆ ಭಾಗ ಇ ಅಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಗಳಿರ್ತವೆ. 2 ಪ್ರಶ್ನೆಗಳನ್ನು ಬಿಡಿಸಬೇಕು. ಆಯ್ಕೆಗಳು 3 ಕೊಟ್ಟಿರ್ತಾರೆ. ಸೊ ಇದಿಷ್ಟು ಈ ವರ್ಷದ 2025ರ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು. ಸೊ ವಿಡಿಯೋ ಲೈಕ್ ಆದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.